ಇನ್ನು ಸಚಿವಾಕಾಂಕ್ಷಿಗಳಿಂದ ತೀವ್ರವಾದಂತಹ ಕಸರತ್ತಾಗ್ತಾ ಇದೆ, ಶಕ್ತಿ ಪ್ರದರ್ಶನ ಆಗ್ತಾ ಇದೆ. ಕೆಲ ಸಚಿವ ಆಕಾಂಕ್ಷಿಗಳ ಬೆಂಬಲಿಗರಿಂದ ಪ್ರೊಟೆಸ್ಟ್ ಕೂಡ ಆಗ್ತಾ ಇರುವಂತದ್ದು. ಸಚಿವ ಸ್ಥಾನ ಕೈತಪ್ಪುವ ಆತಂಕದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಹೈಕಮಾಂಡ್ಗೆ ಮತ್ತೆ ತಲೆನೋವಾಗಿರುವಂತದ್ದು ಆಕಾಂಕ್ಷಿಗಳ ಲಾಭಿ ವಿಚಾರ. ಸಮುದಾಯಕ್ಕೆ ಅಥವಾ ಜಿಲ್ಲೆಗೊಂದು ಮಂತ್ರಿ ಸ್ಥಾನಕ್ಕೆ ಪಟ್ಟನ್ನ ಹಿಡಿಲಾಗ್ತಾ ಇದೆ. ಎರಡನೇ ಪಟ್ಟಿ ರಿಲೀಸ್ ಆದ ಮೇಲೆ ಮತ್ತಷ್ಟು ಅಸಮಾಧಾನ ಸ್ಫೋಟ ಆಗುತ್ತಾ? ಅಳೆದು ತೂಗಿ ಸಚಿವ ಸ್ಥಾನವನ್ನ ಕೊಡುವತ್ತ ಸಿಎಂ ಡಿಕೆ ಚಿಂತನೆಯನ್ನ ಕೂಡ ಮಾಡ್ತಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಹೈಕಮಾಂಡ್ ಜೊತೆ ಸಭೆಯನ್ನ ನಡೆಸಿ ಮಾತುಕತೆಯನ್ನ ನಡೆಸುವಂತ ಸಾಧ್ಯತೆಗಳು ಇದೆ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಒಂದ್ ಕಡೆನಲ್ಲಿ 13 ಜನ ಪದಗ್ರಹಣವನ್ನ ಮಾಡಿದ್ರು ಸಚಿವರಾಗಿ, ಆದ್ರೆ ಎರಡನೇ ಪಟ್ಟಿಯಲ್ಲಿ ಯಾರೆಲ್ಲ ಹೆಸರಿರುತ್ತೆ? ಈಗ ಆಲ್ರೆಡಿ ಮೊದಲನೇ ಪಟ್ಟಿಯಲ್ಲಿ ನಮ್ಮ ಹೆಸರಿಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕೆಲವೊಂದಷ್ಟು ಅಭಿಮಾನಿಗಳಂತೂ ಪ್ರೊಟೆಸ್ಟ್ ಅನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಎರಡನೇ ಪಟ್ಟಿಯಲ್ಲಿ ಯಾರೆಲ್ಲ ಹೆಸರು ಇರಬಹುದು, ಏನಾಗಬಹುದು, ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಸುಕನ್ಯಾ, ಈಗಾಗಲೇ ಕಾಂಗ್ರೆಸ್ ಸರ್ಕಾರ ತಮ್ಮ ಸಂಪುಟದ ಮೊದಲ ಒಂದು ಶಾಸಕರಿಗೆ ಸಚಿವರುವಂತ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. 13 ಸಚಿವರಾಗಿ ಕೂಡ ಪ್ರಮಾಣ ವಚನ ಸ್ವೀಕಾರ ಕೂಡ ಮಾಡಿದ್ದಾರೆ. ಇನ್ನು ಎರಡನೇ ಹಂತದಲ್ಲಿ ಕೂಡ ಒಂದು ಕ್ಯಾಬಿನೆಟ್ಗೆ ಶಾಸಕರನ್ನ ತೆಗೆದುಕೊಳ್ಳುವಂತಹ ಸವಾಲು ಕೂಡ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಇರುವಂತದ್ದು. ಈಗಾಗಲೇ ಹಲವರು ಸಹಿತ ಈ ಹಿಂದೆ ಇರ್ತಕ್ಕಂತಹ ಏನು ಸಚಿವರಾಗಿದ್ರು ಅವರು ಮತ್ತೊಮ್ಮೆ ಸಂಪುಟದಲ್ಲಿ ಸೇರ್ಕೊಳ್ಬೇಕು, ನಮಗೂ ಕೂಡ ಅವಕಾಶ ಸಿಗುತ್ತೆ ಅನ್ನುವಂತಹ ಲೆಕ್ಕಾಚಾರದಲ್ಲಿದ್ದಾರೆ. ಇತ್ತ ಏನು ಶಾಸಕರು, ಹೊಸ ಶಾಸಕರಾಗಿರ್ಬಹುದು, ಮತ್ತೆ 2-3 ಬಾರಿ ಗೆದ್ದಿರತಕ್ಕಂತ ಶಾಸಕರು ಸಹಿತ ನಮಗೂ ಕೂಡ ಸಂಪುಟದಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಬಹಳಷ್ಟು ಪ್ರಬಲ ಪೈಪೋಟಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಸಮುದಾಯವಾರು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಯಾ ಸಮುದಾಯಗಳನ್ನ ಒಗ್ಗೂಡಿಸಿಕೊಂಡು ಜಿಲ್ಲಾದ್ಯಂತ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ದಲಿತ ಸಮುದಾಯ ಆಗಿರಬಹುದು, SC/ST ಸಮುದಾಯ ಆಗಿರಬಹುದು, ಅವರು ಕೂಡ ನಮಗೂ ಕೂಡ ಮತ್ತೊಮ್ಮೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಅವರದೇ ಆಗಿರ್ತಕ್ಕ ತಂತ್ರಗಾರಿಕೆ ರೂಪಿಸ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಯಾರಿಗೆಲ್ಲ ಅವಕಾಶ ಮಾಡಿಕೊಡುತ್ತೆ ಅನ್ನುವಂಥದ್ದು ಬಹಳ ತೀವ್ರ ಮಟ್ಟಕ್ಕೆ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ. ಯಾಕಂತಂದ್ರೆ ಸಚಿವಾಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ, ಆದ್ರೆ ಹಿಂದೆ ಇರ್ತಕ್ಕಂಥ ಹಲವರು ಕೂಡ ಒಂದು ಸಚಿವ ಸ್ಥಾನಕ್ಕೆ ಬಹಳ ಪೈಪೋಟಿ ಕೂಡ ನಡೆಸ್ತಾ ಇದ್ದಾರೆ. ಸಂತೋಷ್ ಲಾಡ್ ಆಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು, ಚಲುವರಾಯ ಸ್ವಾಮಿ ಆಗಿರ್ಬೋದು, ಇವು ಎಲ್ಲ ಒಂದಿಷ್ಟು ನಾಯಕರುಗಳು ಕೂಡ ನಮಗೆ ಮತ್ತೊಮ್ಮೆ ಅವಕಾಶ ಸಿಗುತ್ತೆ ಅನ್ನುವಂತ HK ಪಾಟೀಲ್ ಆಗಿರ್ಬೋದು, SC ಮಹದೇವಪ್ಪ ಆಗಿರ್ಬೋದು, ಹೀಗೆ ದೊಡ್ಡ ಪಟ್ಟಿಯೇ ಇದೆ. ಮತ್ತೆ ಈಗ ಹೊಸ ಶಾಸಕರಿಗೂ ಸಹಿತ ಮಾಗಡಿ ಏನು 3-4 ಬಾರಿ ಗೆದ್ದಿರ್ತಕ್ಕಂಥ ಶಾಸಕರು ಮಾಗಡಿ ಬಾಲಕೃಷ್ಣ ಆಗಿರ್ಬೋದು, ಮತ್ತೆ ಅಶೋಕ್ ಪಟ್ಟಣ್ ಅವರಾಗಿರ್ಬೋದು, ಏನು ಬೇಳೂರು ಗೋಪಾಲಕೃಷ್ಣ ಅವರಾಗಿರ್ಬೋದು, ನರೇಂದ್ರ ಸ್ವಾಮಿ ಆಗಿರ್ಬೋದು, ಹೀಗೆ ಹಲವರು ಕೂಡ ಬಹಳ ಪ್ರಬಲ ಆಕಾಂಕ್ಷಿಗಳು ಕೂಡ ಇದ್ದಾರೆ. ಬಸವರಾಜ ರಾಯರೆಡ್ಡಿ ಅವರು ಇದ್ದಾರೆ, RV ದೇಶಪಾಂಡೆ ಅವರು ಇದ್ದಾರೆ, TB ಜಯಚಂದ್ರ, ಹೀಗೆ ದೊಡ್ಡ ಪಟ್ಟಿಯೇ ಇದೆ. ಹಾಗಾಗಿ ಇದನ್ನ ಯಾವ ರೀತಿಯಾಗಿ ಫೈನಲ್ ಮಾಡುವಂತ ಹಂತಕ್ಕೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಹೋಗ್ತಾರೆ. ಈಗ ದೊಡ್ಡ ಮಟ್ಟಿಗೆ ಅಸಮಾಧಾನ ಆಗ್ತಾ ಇದೆ. ಅಸಮಾಧಾನವನ್ನ ಸರಿಪಡಿಸುವಂತಲ್ಲೇ ಸುಸ್ತಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ ನಾಯಕರು. ಇದೀಗ ಎರಡನೇ ಪಟ್ಟಿಯಲ್ಲಿ ಯಾರಿಗೆಲ್ಲ ಅವಕಾಶ ಮಾಡಿಕೊಡ್ತಾರೆ ಅನ್ನುವಂಥದ್ದು ಈಗ ಬಹಳಷ್ಟು ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಇದೀಗ ಸದ್ಯದಲ್ಲೇ ಹೈಕಮಾಂಡ್ ನಾಯಕರ ಜೊತೆ ಚರ್ಚಿಸಿ ಇದನ್ನ ಫೈನಲ್ ಮಾಡುವಂತ ಹಂತಕ್ಕೂ ಕೂಡ DK ಶಿವಕುಮಾರ್ ಅವರು ಮುಂದಾಗುವಂತದ್ದು. ಸುಕನ್ಯಾ, ಧನ್ಯವಾದಗಳು ಬಸವರಾಜ್ ಹುಗಾರ್ ಹೆಚ್ಚಿನ ಮಾಹಿತಿಗಾಗಿ.